ಕಣ್ಣಾರೆ ಅಂದ್ರೆ ಪ್ರತ್ಯಕ್ಷವಾಗಿ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಫೋನ್ ನಲ್ಲಿ ಧಮಕಿ ಹಾಕಿದವನ್ನೇ ಹಿಡಿಯಕ್ಕಾಗಿಲ್ಲ. ಇನ್ ಫೇಕ್ ಅಕೌಂಟ್ ಹಾಕೊಂಡು ನಾವು ಮಾಡಿದ್ರೆ ಈ ಸರ್ಕಾರ ಪೊಲೀಸ್ ಇಲಾಖೆ ನಮ್ಮನ್ನು ಹಿಡಿಯತ್ತಾ? ಧೈರ್ಯ ತುಂಬ್ತಾ ಇದ್ದಾರೆ ಸರ್ಕಾರದವರು, ಧೈರ್ಯ ತುಂಬ್ತಾ ಇದೆ ಪೊಲೀಸ್ ಇಲಾಖೆ. ಕಾನೂನು ಸುವ್ಯವಸ್ಥೆ ಪೂರ್ತಿಯಾಗಿ ಹದಿಗಟ್ಟೋಗಿದೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಇದು ಗೊತ್ತಿದ್ದಿದ್ದೆ. ಎಷ್ಟೊಂದು ಜನ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮ್ಗೆ ಗೊತ್ತು, ನಾವು ಆರಾಮಾಗಿ ಬಿಡಿಸ್ಕೊಂಡು ಹೋಗ್ಬೋದು. 4 ದಿನ ಆಗಿದೆ ಅರೆಸ್ಟ್ ಮಾಡಕ್ಕೆ. ರಾಜುಗೌಡ್ರೆ ಸುಧಾಕರ್ ಸರ್ ಸಚಿವರಿದ್ದಾರೆ, ಅವರನ್ನ ಮಾಧ್ಯಮದವ್ರು ಪ್ರಶ್ನೆ ಮಾಡಿ ವಿಳಂಬ ಆಗ್ತಿದೆಯಲ್ಲ ಸರ್, 4 ದಿನ ಆಗಿದೆ ಅಂತಂದ್ರೆ ಅವ್ರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಅದಕ್ಕೆ ನಗಬೇಕೋ ಅಳಬೇಕೋ ತಲೆ ಚಚ್ಕೊಳ್ಬೇಕೋ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ ನೀವು ಹೇಳಿ? ಇಲ್ಲ ಕೇಳಿಸ್ಕೊಂಬಿಡಿ, ಅದು ನಮ್ಮ ವೀಕ್ಷಕರಿಗೂ ಹೋಗ್ಬೇಕು. ಸುಧಾಕರ್ ಅವರು ಸಚಿವರಾದ ಸುಧಾಕರ್ ಅವರ ಹೇಳಿಕೆ ಅಂದ್ರೆ ಈ ಅಮೃತ ಗೌಡ ಅವರು ತಕ್ಷಣ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ಮೀಡಿಯಾದವರೆಲ್ಲ ರಿಯಾಕ್ಷನ್ ತಗೊಳ್ತಿದ್ರಿ, ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕೆ ಆರೋಪಿ ತಪ್ಪಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಯ್ತು. ಮಾಧ್ಯಮದವ್ರು ನೀವು ಇಂಟರ್ವ್ಯೂ ಅಲ್ಲಿ ಟೈಮ್ ವೇಸ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ರಾಜೀವ್ ಗೌಡನ್ ಅರೆಸ್ಟ್ ಮಾಡ್ತಿದ್ವಿ ಅನ್ನೋ ಉತ್ತರ ಸರ್. ಏನು ಮಾಡ್ಬೇಕಿಂತ ಹೇಳಿಕೆಯನ್ನು ಒಬ್ಬ ಸಚಿವರ ಬಾಯಲ್ಲಿ ಕೇಳಿಸ್ಕೊಂಡ ಜನ. ಎಸ್ಪೆಷಲಿ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಈ ಮಣ್ಣಲ್ಲಿ ಭರತ ಭೂಮಿಲಿ ನಾವು ಮೊದಲಿಂದನೂ ಹೆಣ್ಮಕ್ಳನ್ನ ತಾಯಿ ತರ ಗೌರವಿಸ್ತಿದ್ದೆವು. ಎತ್ತರ ನಾರ್ಯಸ್ತು ರಮಂತೆ ಪೂಜ್ಯಂತೆ ತತ್ರ ದೇವತಃ ಅನ್ನೋ ಒಂದು ಭಾವನೆ ಇಟ್ಕೊಂಡಿರುವಂತ ಮಣ್ಣಲ್ಲಿ ಹುಟ್ಟಿರುವಂತ ಜನ ನಾವು. ಅಂತ ಸಂದರ್ಭದಲ್ಲಿ ಬಹುಶಃ ಸಂಸ್ಕಾರವಂತರ ಮನೆಗಳಲ್ಲಿ ಈಗ ಯಾರ ಆತ ರಾಜೀವ್ಗೌಡ ಅಂತ ಮಾತಾಡಿದಾನಲ್ಲ, ಆತನ ಹೆಂಡತಿಗೆ ಈ ತರ ಪದಗಳನ್ನ ಬಳಸ್ತಾನ, ಹೆಂಡತಿ ಮುಂದೆನೆ ಮಾತಾಡ್ತಾನ, ಆತನ ಮಕ್ಕಳ ಮುಂದೆ ಮಾತಾಡ್ತಾನ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾವು ಬದುಕ್ತಾ ಇರೋದು ಎಂತ ನಾಗರಿಕ ಸಮಾಜದಲ್ಲಿ? ನೀನು ಒಬ್ಬ MLA ಕ್ಯಾಂಡಿಡೇಟ್ ಆಗಿದ್ಕೊಂಡು ನೀವು ಇಂಥ ಕೆಟ್ಟ ಕೊಳಕು ಭಾಷೆಗಳನ್ನ ಸಮಾಜದ ಮುಖಾಂತರ ಇವತ್ತು ವಾಹಿನಿಗಳ ಮುಖಾಂತರ ಪ್ರಚುರ ಪಡಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಎಂತದ್ದು? ಒಂದು ಹೆಣ್ಣು ಮಗಳ ಬಗ್ಗೆ ನಿಮ್ ಗೌರವ ಎಂತದ್ದು? ಇವತ್ತು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ಅಧಿಕಾರಿಗಳ ಪರಿಸ್ಥಿತಿ, ಒಬ್ಬ KS ಅಧಿಕಾರಿ, ಸಣ್ಣ ಪುಟ್ಟವರಲ್ಲ, KS ಅಧಿಕಾರಿಗಳಿಗೆ ನೀ ಏನು MLAನೂ ಅಲ್ಲ, ಮಿನಿಸ್ಟ್ರು ಅಲ್ಲ, CM ಅಲ್ಲ, ಏನೂ ಅಲ್ಲದೆ ಇರುವಂತ ಒಬ್ಬ ಯಕ್ಕಶ್ಚಿತ್ ಒಬ್ಬ ಕಾಂಗ್ರೆಸ್ ಪುಡಾರಿ ಒಬ್ಬ ಹೆಣ್ಣು ಮಗಳನ್ನ ಇಷ್ಟು ಹೀನಾಯವಾಗಿ ಭಾಷಣ ಬಳಸಿ ಮಾತಾಡಿದ್ರು ಕೂಡ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಸುಮ್ಮನಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ಯಾಕೆ ನಮ್ಮ ಹೆಣ್ಮಕ್ಳು ಹಿಂಗಾದ್ರು? ಲಿಟ್ರಲಿ ನಾನು ಹೇಳ್ತೀನಲ್ಲ, ಇಂಥ ಪರಿಸ್ಥಿತಿ ನಿರ್ಮಾಣ ಇದೇ ಪಕ್ಷದ ಒಬ್ಬರು ಮಹಿಳಾ ಶಾಸಕರ ಮೇಲೆ, ಸಚಿವರ ಮೇಲೆ ಒಂದು ಕೆಟ್ಟ ಮಾತಾಡಿದ್ರು ಅಂತೇಳಿ ಅವರೇ ಅವ್ರ ಸಂಘಟನೆಗಳನ್ನೆಲ್ಲ ಕರ್ಕೊಂಬಂದು, ಅಂದ್ರೆ ಬೀಪ್ ಕೊಟ್ಟು ಎಲ್ಲೋ ಒಂದು ಮಿಸ್ಟೇಕ್ ಆಯ್ತು, ತಪ್ಪಾಯ್ತು ಅಂತೇಳಿ ಇದರಲ್ಲಿ ಸೆಷನ್ ಅಲ್ಲಿ ಮಾತಾಡಿದ್ರು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಷ್ಟು ಮಾತಾಡದಂತವ್ರು, ಅವ್ರ ವಿರುದ್ಧ ಕೇಸ್ ಮಾಡಿದಂತವ್ರು ಅಲ್ಲಿಗೆ ಹೋಗಿ ಅರೆಸ್ಟ್ ಮಾಡಿದ್ರು. ಇವತ್ತು ಒಂದು ಅಧಿಕಾರಿಗಳಿಗೆ ನಿಮಗೆ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಈ ರಾಜ್ಯದ ಹೋಮ್ ಮಿನಿಸ್ಟ್ರು, ನಿಜವಾಗ್ಲೂ ಹೇಳ್ತೀವಿ, ನಾವು ಮೊದಲಿಂದನೂ ರಾಜ್ಯದ ಹೋಮ್ ಮಿನಿಸ್ಟ್ರು ನಾಲಾಯಕು ಅನ್ನೋ ಪದನ 1000 ಸತಿ ಬಳಸಿದೀವಿ. ನೀವು 2000 ಸತಿ ಹೇಳಿದ್ರು ಅಪೋಸ್ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ವಕ್ತಾರರೇ ಇಲ್ಲ ಸರ್. ಇದನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೊಂಡಿದೆ. ಇವತ್ತು ಹೋಮ್ ಮಿನಿಸ್ಟ್ರು, ನಿಜವಾಗ್ಲೂ ಹೇಳ್ತೀನಿ, ನಾನು ಕೆಲವು ಪದಗಳನ್ನ ಬಳಸಬಾರ್ದು, ನಾಲಾಯಕ್ ಅನ್ನೋ ಪದನ ಅದನ್ನೂ ಬಳಸಬಾರ್ದು, ಯಾಕಂದ್ರೆ ಈ ರಾಜ್ಯದ ಅಸ್ಮಿತೆ ಅದು. ಅಂತದ್ರಲ್ಲಿ ಆ ರಾಜ್ಯದ ಅಸ್ಮಿತೆ ಇದ್ದ ದಯವಿಟ್ಟು ವಾಪಸ್ ತಗೊಳ್ಳಿ. ಏನ್ ಬಳಸ್ಬೇಕು ಹೇಳಿ ಮೇಡಮ್, ನೀವೇ ಹೇಳ್ಬಿಡಿ ಮೇಡಮ್, ಏನ್ ಪದ ಬಳಸಬಹುದು ಅಂತ. ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ವಕ್ತಾರ ಮೇಡಮ್, ಬಂದಿದ್ದಾರೆ ಸರ್ ಅವರು. ಯಾವ ಪದ ಬಳಸ್ಬೇಕು ನೀವೇ ಹೇಳಿ ಮೇಡಮ್. ಒಬ್ಬ ಮಹಿಳೆಯಾಗಿ ಇಂಥ ಕೆಟ್ಟ ಪದ ಮೇಡಮ್, ಮೇಡಮ್ ಯಾವ ಪಕ್ಷನಾರು ಇರ್ಲಿ ಮೇಡಮ್, ಹಂಗಾದ್ರೆ ಬಿಜೆಪಿ ಇದ್ದಾಗ ಒಂದು ಮಾತಾಡ್ಬೋದು, ಕಾಂಗ್ರೆಸ್ ಇದ್ದಾಗ ಅಲ್ಲಲ್ಲ. ನೀವು ಯಾವ ಪಕ್ಷ ನೋಡಿ ಮೇಡಮ್, ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ, ನೀವು ಯಾವ್ದೋ ಪಕ್ಷ ವಹಿಸ್ಕೊಂಡು ಬಂದು ಮಾತಾಡೋರು, ಹೆಣ್ಣು ಮಕ್ಕಳ ಕುಲಕ್ಕೆ ಅವಮಾನ ಲೆಕ್ಕಕ್ಕೆ ಮಾತಾಡ್ತಾ ಇದ್ದೀರಿ ನೀವು. ಅಲ್ಲ ಮೇಡಮ್, ಅಲ್ಲ ಮೇಡಮ್, ಭಾಷೆ ಮಾತಾಡ್ತೀರಾ ಅಂದ್ರೆ ನಾಚಿಕೆ ಆಗ್ಬೇಕು, ನಿಮಗೆ ನಾಚಿಕೆ ಆಗ್ಬೇಕು. ಹೆಣ್ಣು ಮಗಳಿಗೆ ಅಂತ ಕೆಟ್ಟ ಪದ ಇನ್ನೊಂದ್ಸತಿ ಪ್ಲೇ ಮಾಡಿ. ಅದು ರಾಜೀವ್ ಗೌಡ ಅವರ ಮಾತುಗಳು ಇಲ್ಲ, ಯಾಕೆ ನಾಚಿಕೆ ಆಗ್ಬೇಕು ಅಂತ ನಿಮಿಷ ರಾಜೀವ್ ಗೌಡ ಒಂದೇ ನಿಮಿಷ, ರಾಜುಗೌಡ ಒಂದೇ ನಿಮಿಷ. ಯಾಕೆ ನಾಚಿಕೆ ಆಗ್ಬೇಕು ಅನ್ನೋ ನಿಮ್ಮ ಪ್ರಶ್ನೆ ಗೊತ್ತಿಲ್ಲ. ರಾಜೀವ್ ಗೌಡ ಅವರ ಹೇಳಿಕೆಗಳು ಸಾಧ್ಯ ಆದ್ರೆ ಇನ್ನೊಂದ್ಸತಿ ಪ್ಲೇ ಮಾಡಿ. ಸೀಮಾ ಮೇಡಮ್ ಅವ್ರ ಧ್ವನಿಗೆ ಸಿಕ್ಕಿದ್ರೆ ಇಲ್ಲ, ಒಂದ್ ನಿಮಿಷ ಸರ್. ರಾಜುಗೌಡ ಇಲ್ಲ, ಅವ್ರು ಕೇಳಿದ್ರು ಯಾಕೆ ನಾಚಿಕೆ ಆಗ್ಬೇಕು ಅಂತ ಕೇಳಿದ್ರು. ನಮ್ PCR ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಸಾಧ್ಯ ಆದ್ರೆ ರಾಜೀವ್ ಗೌಡ ಅವರು ಅಮೃತ ಗೌಡ ಮೇಡಮ್ ಅವರ ಜೊತೆಯಲ್ಲಿ ಮಾತನಾಡಿದ ಆಡಿಯೋಗಳನ್ನ
ಸಾಧ್ಯ ಇಲ್ಲ ಸರ್. ನಮ್ಗೆ ಅಲ್ಲ, ರಾಜೀವ್ ಗೌಡ್ರು ಬಾಯಿಗೆ ಲಗಾಮ್ ಇಲ್ಲದೆ ಇರ್ಬೋದು, ಮೀಡಿಯಾಗ್ ಲಗಾಮ್ ಇದೆ ಸರ್. ಮೀಡಿಯಾಗ್ ಲಗಾಮ್ ಇದೆ. ನಾವು ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ, ಸಂಸ್ಕಾರವಂತರಿರ್ತಾರೆ, ಅವರಿಗೆ ಕಣ್ಣಾರೆ ಅಂದ್ರೆ ಪ್ರತ್ಯಕ್ಷವಾಗಿ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಫೋನ್ ನಲ್ಲಿ ಧಮಕಿ ಹಾಕಿದವನ್ನೇ ಹಿಡಿಯಕ್ಕಾಗಿಲ್ಲ. ಇನ್ ಫೇಕ್ ಅಕೌಂಟ್ ಹಾಕೊಂಡು ನಾವು ಮಾಡಿದ್ರೆ ಈ ಸರ್ಕಾರ, ಪೊಲೀಸ್ ಇಲಾಖೆ ನಮ್ಮನ್ನ ಹಿಡಿಯತ್ತಾ? ಧೈರ್ಯ ತುಂಬ್ತಾ ಇದ್ದಾರೆ ಸರ್ಕಾರದವರು, ಧೈರ್ಯ ತುಂಬ್ತಾ ಇದೆ ಪೊಲೀಸ್ ಇಲಾಖೆ. ಕಾನೂನು ಸುವ್ಯವಸ್ಥೆ ಪೂರ್ತಿಯಾಗಿ ಹದಿಗೊಟ್ಟೋಗಿದೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಇದು ಗೊತ್ತಿದ್ದಂತೆ. ಎಷ್ಟೊಂದು ಜನ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮಗೆ ಗೊತ್ತು, ನಾವು ಆರಾಮಾಗಿ ಬಿಡಿಸ್ಕೊಂಡು ಹೋಗ್ಬೋದು. 4 ದಿನ ಆಗಿದೆ ಅರೆಸ್ಟ್ ಮಾಡಕ್ಕೆ. ರಾಜು ಗೌಡ್ರೆ ಸುಧಾಕರ್ ಸರ್ ಸಚಿವರಿದ್ದಾರೆ, ಅವರನ್ನ ಮಾಧ್ಯಮದವ್ರು ಪ್ರಶ್ನೆ ಮಾಡಿ ವಿಳಂಬ ಆಗ್ತಿದೆಯಲ್ಲ ಸರ್, 4 ದಿನ ಆಗಿದೆ ಅಂತಂದ್ರೆ ಅವ್ರು ಕೊಟ್ಟ ಒಂದ್ ಸ್ಟೇಟ್ಮೆಂಟ್ ಅದಕ್ಕೆ ನಗಬೇಕೋ, ಅಳಬೇಕೋ, ತಲೆ ಚಚ್ಕೊಳ್ಬೇಕೋ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ, ನೀವ್ ಹೇಳಿ. ಇಲ್ಲ ಕೇಳಿಸ್ಕೊಂಬಿಡಿ, ಅದು ನಮ್ಮ ವೀಕ್ಷಕರಿಗೂ ಹೋಗ್ಬೇಕು. ಸುಧಾಕರ್ ಅವರು, ಸಚಿವರಾದ ಸುಧಾಕರ್ ಅವರ ಹೇಳಿಕೆ ಅಂದ್ರೆ, ಈ ಅಮೃತ ಗೌಡ ಅವರು ತಕ್ಷಣ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ಮೀಡಿಯಾದವರೆಲ್ಲ ರಿಯಾಕ್ಷನ್ ತಗೊಳ್ತಿದ್ರಿ, ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕೆ ಆರೋಪಿ ತಪ್ಪಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಯ್ತು. ಮಾಧ್ಯಮದವ್ರು ನೀವು ಇಂಟರ್ವ್ಯೂ ಟೈಮ್ ವೇಸ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ರಾಜೀವ್ ಗೌಡನ್ ಅರೆಸ್ಟ್ ಮಾಡ್ತಿದ್ವಿ ಅನ್ನೋ ಉತ್ತರ ಸರ್. ಏನು ಮಾಡ್ಬೇಕು ಇಂತ ಹೇಳಿಕೆಯನ್ನು ಒಬ್ಬ ಸಚಿವರ ಬಾಯಲ್ಲಿ ಕೇಳಿಸ್ಕೊಂಡ ಜನ? ಎಸ್ಪೆಷಲಿ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಈ ಮಣ್ಣಲ್ಲಿ, ಭರತ ಭೂಮಿಲಿ ನಾವು ಮೊದಲಿಂದನೂ ಹೆಣ್ಮಕ್ಳನ್ನ ತಾಯಿ ತರ ಗೌರವಿಸ್ತಿದ್ದೆವು. ಎತ್ತರ ನಾರ್ಯಸ್ತು ರಮಂತೆ ಪೂಜ್ಯಂತೆ ತತ್ರ ದೇವತಃ ಅನ್ನೋ ಒಂದು ಭಾವನೆ ಇಟ್ಕೊಂಡಿರುವಂತ ಮಣ್ಣಲ್ಲಿ ಹುಟ್ಟಿರುವಂತ ಜನ ನಾವು. ಅಂತ ಸಂದರ್ಭದಲ್ಲಿ ಬಹುಶಃ ಸಂಸ್ಕಾರವಂತರ ಮನೆಗಳಲ್ಲಿ ಈಗ ಯಾರ ಆತ ರಾಜೀವ್ ಗೌಡ ಅಂತ ಮಾತಾಡಿದಾನಲ್ಲ, ಆತನ ಹೆಂಡತಿಗೆ ಈ ತರ ಪದಗಳನ್ನ ಬಳಸ್ತಾನ, ಹೆಂಡತಿ ಮುಂದೆನೆ ಮಾತಾಡ್ತಾನ, ಆತನ ಮಕ್ಕಳ ಮುಂದೆ ಮಾತಾಡ್ತಾನ ಅನ್ನೋದನ್ನ ಯೋಚನೆ ಮಾಡಬೇಕು. ನಾವು ಬದುಕ್ತಾ ಇರೋದು ಎಂತ ನಾಗರಿಕ ಸಮಾಜದಲ್ಲಿ. ನೀನು ಒಬ್ಬ MLA ಕ್ಯಾಂಡಿಡೇಟ್ ಆಗಿದ್ಕೊಂಡು ನೀವು ಇಂಥ ಕೆಟ್ಟ ಕೊಳಕು ಭಾಷೆಗಳನ್ನ ಸಮಾಜದ ಮುಖಾಂತರ ಇವತ್ತು ವಾಹಿನಿಗಳ ಮುಖಾಂತರ ಪ್ರಚುರ ಪಡಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಎಂತದ್ದು, ಒಂದು ಹೆಣ್ಣು ಮಗಳ ಬಗ್ಗೆ ನಿಮ್ ಗೌರವ ಎಂತದ್ದು. ಇವತ್ತು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ಅಧಿಕಾರಿಗಳ ಪರಿಸ್ಥಿತಿ, ಒಬ್ಬ KS ಅಧಿಕಾರಿ, ಸಣ್ಣ ಪುಟ್ಟವರಲ್ಲ, KS ಅಧಿಕಾರಿಗಳಿಗೆ ನೀ ಏನು MLAನೂ ಅಲ್ಲ, ಮಿನಿಸ್ಟ್ರು ಅಲ್ಲ, CM ಅಲ್ಲ, ಏನೂ ಅಲ್ಲದೆ ಇರುವಂತ ಒಬ್ಬ ಯಕ್ಕಶ್ಚಿತ್ ಒಬ್ಬ ಕಾಂಗ್ರೆಸ್ ಪುಡಾರಿ ಒಬ್ಬ ಹೆಣ್ಣು ಮಗಳನ್ನ ಇಷ್ಟು ಹೀನಾಯವಾಗಿ ಭಾಷಣ ಬಳಸಿ ಮಾತಾಡಿದ್ರು ಕೂಡ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಸುಮ್ಮನಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ಯಾಕೆ ನಮ್ಮ ಹೆಣ್ಮಕ್ಳು ಹಿಂಗಾದ್ರು, ಲಿಟ್ರಲಿ ನಾನು ಹೇಳ್ತೀನಲ್ಲ, ಇಂಥ ಪರಿಸ್ಥಿತಿ ನಿರ್ಮಾಣದ ಇದೇ ಪಕ್ಷದ ಒಬ್ಬರು ಮಹಿಳಾ ಶಾಸಕರ ಮೇಲೆ, ಸಚಿವರ ಮೇಲೆ ಒಂದು ಕೆಟ್ಟ ಮಾತಾಡಿದ್ರು ಅಂತೇಳಿ ಅವರೇ ಅವ್ರ ಸಂಘಟನೆಗಳನ್ನೆಲ್ಲ ಕರ್ಕೊಂಬಂದು, ಅಂದ್ರೆ ಬೀಪ್ ಕೊಟ್ಟು ಎಲ್ಲೋ ಒಂದು ಮಿಸ್ಟೇಕ್ ಆಯ್ತು, ತಪ್ಪಾಯ್ತು ಅಂತೇಳಿ ಇದರಲ್ಲಿ ಸೆಷನ್ ಅಲ್ಲಿ ಮಾತಾಡಿದ್ರು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಷ್ಟು ಮಾತಾಡದಂತವ್ರು, ಅವ್ರ ವಿರುದ್ಧ ಕೇಸ್ ಮಾಡಿದಂತವ್ರು ಅಲ್ಲಿಗೆ ಹೋಗಿ ಅರೆಸ್ಟ್ ಮಾಡಿದ್ರು. ಇವತ್ತು ಒಂದು ಅಧಿಕಾರಿಗಳಿಗೆ ನಿಮಗೆ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಈ ರಾಜ್ಯದ ಹೋಮ್ ಮಿನಿಸ್ಟ್ರು, ನಿಜವಾಗ್ಲೂ ಹೇಳ್ತೀವಿ, ನಾವು ಮೊದಲಿಂದನೂ ರಾಜ್ಯದ ಹೋಮ್ ಮಿನಿಸ್ಟ್ರು ನಾಲಾಯಕು ಅನ್ನೋ ಪದನ 1000 ಸತಿ ಬಳಸಿದೀವಿ. ನೀವು 2000 ಸತಿ ಹೇಳಿದ್ರು ಅಪೋಸ್ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ವಕ್ತಾರರೇ ಇಲ್ಲ ಸರ್. ಇದನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೊಂಡಿದೆ. ಇವತ್ತು ಹೋಮ್ ಮಿನಿಸ್ಟ್ರು, ನಿಜವಾಗ್ಲೂ ಹೇಳ್ತೀನಿ, ನಾನು ಕೆಲವು ಪದಗಳನ್ನ ಬಳಸಬಾರ್ದು, ನಾಲಾಯಕ್ ಅನ್ನೋ ಪದನ ಅದನ್ನೂ ಬಳಸಬಾರ್ದು, ಯಾಕಂದ್ರೆ ಈ ರಾಜ್ಯದ ಅಸ್ಮಿತೆ ಅದು. ಅಂತದ್ರಲ್ಲಿ ಆ ರಾಜ್ಯದ ಅಸ್ಮಿತೆ ಇದ್ದ ನಾಲಾಯಕ್ಕು ಅನ್ನೋ ಪದ ದಯವಿಟ್ಟು ವಾಪಸ್ ತಗೊಳ್ಳಿ. ನಾಲಾಯಕ್ಕು ಅನ್ನೋ ಪದ ಹೇಳಿ ಮೇಡಮ್, ನೀವೇ ಹೇಳ್ಬಿಡಿ ಮೇಡಮ್, ಏನ್ ಪದ ಬಳಸಬಹುದು ಅಂತ. ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ವಕ್ತಾರ ಮೇಡಮ್, ಬಂದಿದ್ದಾರೆ ಸರ್ ಅವರು. ಅಲ್ಲ ಮೇಡಮ್, ಯಾವ ಪದ ಬಳಸ್ಬೇಕು ನೀವ್ ಹೇಳಿ ಮೇಡಮ್. ಒಬ್ಬ ಮಹಿಳೆಯಾಗಿ ಇಂಥ ಕೆಟ್ಟ ಪದ ಮೇಡಮ್, ಮೇಡಮ್ ಯಾವ ಪಕ್ಷ ನಾನಿರ್ಲಿ ಮೇಡಮ್, ಹಂಗಾದ್ರೆ ಬಿಜೆಪಿ ಇದ್ದಾಗ ಮಾತಾಡ್ಬೋದು, ಕಾಂಗ್ರೆಸ್ ಇದ್ದಾಗ ಅಲ್ಲಲ್ಲ. ನೀವ್ ಯಾವ ಪಕ್ಷ ನೋಡಿ ಮೇಡಮ್, ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ, ನೀವ್ ಯಾವ್ದೋ ಪಕ್ಷ ವಹಿಸ್ಕೊಂಡು ಬಂದು ಮಾತಾಡೋರು, ಹೆಣ್ಣು ಮಕ್ಕಳ ಕುಲಕ್ಕೆ ಅವಮಾನ ಲೆಕ್ಕ ಮಾತಾಡ್ತಾ ಇದ್ದೀರಿ ನೀವು. ಅಲ್ಲ ಮೇಡಮ್, ಮಾತಾಡ್ತೀರಾ ಅಂದ್ರೆ ನಿಮಗ್ ನಾಚಿಕೆ ಆಗ್ಬೇಕು. ಹೆಣ್ಣು ಮಗಳಿಗೆ ಅಂತ ಕೆಟ್ಟ ಪದ ಇನ್ನೊಂದ್ಸತಿ ಪ್ಲೇ ಮಾಡಿ. ಅದು ರಾಜೀವ್ ಗೌಡ ಅವರ ಮಾತುಗಳು ಇಲ್ಲ, ಯಾಕೆ ನಾಚಿಕೆ ಆಗ್ಬೇಕು ಅಂತ ಕೇಳ್ತಾರೆ. ಒಂದ್ ನಿಮಿಷ ರಾಜು ಗೌಡ್ರೆ ಒಂದೇ ನಿಮಿಷ. ರಾಜು ಗೌಡ್ರೆ ಒಂದೇ ನಿಮಿಷ.
ಪಕ್ಷ ಯಾವುದೇ ಇರ್ಲಿ, ಯಾಕೆ ನಾಚಿಕೆ ಆಗ್ಬೇಕು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ರಾಜೀವ್ ಗೌಡ ಅವರ ಹೇಳಿಕೆಗಳು ಸಾಧ್ಯ ಆದ್ರೆ ಇನ್ನೊಂದ್ಸತಿ ಪ್ಲೇ ಮಾಡಿ ಸೀಮಾ ಮೇಡಮ್ ಅವ್ರ ಧ್ವನಿಗೆ ಸಿಕ್ಕಿದ್ರೆ ಇಲ್ಲ ಒಂದ್ ನಿಮಿಷ ಸರ್ ರಾಜಗೌಡ್ರೆ ಇಲ್ಲ ಅವ್ರು ಕೇಳಿದ್ರು ಯಾಕೆ ನಾಚಿಕೆ ಆಗ್ಬೇಕು ಅಂತ ಕೇಳಿದ್ರು ನಮ್ PCR ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಸಾಧ್ಯ ಆದ್ರೆ ರಾಜೀವ್ ಗೌಡ ಅವರು ಅಮೃತಾ ಗೌಡ ಮೇಡಮ್ ಅವರ ಜೊತೆಯಲ್ಲಿ ಮಾತನಾಡಿದ ಆಡಿಯೋಗಳ ಸಾಧ್ಯ ಇಲ್ಲ ಸರ್ ನಮ್ಗೆ ಅಲ್ಲ ರಾಜೀವ್ ಗೌಡ್ರ ಬಾಯಿಗೆ ಲಗಾಮ್ ಇಲ್ಲದೆ ಇರ್ಬೋದು ಮೀಡಿಯಾಗ್ ಲಗಾಮ್ ಇದೆ ಸರ್ ಮೀಡಿಯಾಗ್ ಲಗಾಮ್ ಇದೆ ನಾವು ಮಕ್ಕಳಿರ್ತಾರೆ ಹಿರಿಯರಿರ್ತಾರೆ ಸಂಸ್ಕಾರವಂತರಿರ್ತಾರೆ ಅವ್ರಿಗೆ